ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರ ಮಂಗಳಗೌರಿ ಪೂಜೆ ಮಾಡ್ತಾರೆ. ಇದರಿಂದ ಮುತ್ತೈದೆಯರು ಮದುವೆ ಆದ ಹೊಸ ಮುತ್ತೈದೆಯರು ಈ ಪೂಜೆನ ಮಾಡ್ತಾರೆ. 5 ವರ್ಷ, 9 ವರ್ಷ, 7 ವರ್ಷ, 11 ವರ್ಷ ಅಂತ ಪೂಜೆ ಮಾಡ್ತಾರೆ. ಏನಕ್ಕಪ್ಪ ಅಂದರೆ ಪತಿ ಆರೋಗ್ಯದಿಂದ ಆಯಸ್ಸು, ಆರೋಗ್ಯ, ಸಂಪತ್ತು, ಐಶ್ವರ್ಯ ಪಡೀಲಿ, ಮತ್ತು ಒಂದು ಒಳ್ಳೆ ಮುದ್ದಾದ ಒಂದು ಸಂತಾನ ಆಗಲಿ ಅಂತ ಪೂಜೆ ಮಾಡ್ತಾರೆ. ಈ ಪೂಜೆ ಮಾಡಿದ್ಮೇಲೆ ಈ ಕತೆ ಕೇಳಬೇಕು. ಅಕಸ್ಮಾತ್ ನೀವು ಪೂಜೆ ಮಾಡೋಕ್ಕಾಗಲಿಲ್ಲ, ಈಗ ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಪೂಜೆ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ನಮಗೆ ಆ ರೀತಿ ಎಲ್ಲ ಅನ್ನೋರು ಈ ಕಥೆಯನ್ನು ಕೇಳಿದ್ರು ಕೂಡ ನಿಮಗೆ ಪೂಜೆ ಮಾಡಿದಷ್ಟೇ ಪುಣ್ಯ ಲಭಿಸುತ್ತೆ. ಇದು ಧರ್ಮರಾಯನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಕತೆ. ಈ ಕಥೆಯನ್ನು ಹೇಳ್ತೀನಿ ಕೇಳಿ. ಒಂದಿನ ಧರ್ಮರಾಯನ ಅರಮನೆಗೆ ದಯಮಾಡಿಸಿ ಶ್ರೀಕೃಷ್ಣ ಪರಮಾತ್ಮನು ಆರ್ಘ್ಯ ಪಾದ್ಯಾದಿಗಳನ್ನು ಸತ್ಕರಿಸಿ ಸಿಂಹಾಸನದಲ್ಲಿ ಕುಳಿಸಿ, ಭಗವಂತ, ನಿನ್ನಿಂದ ಅನೇಕ ಕಥೆಗಳನ್ನ ಕೇಳಿದೆ, ಆದರೂ ಪುತ್ರಾಯುಪ್ರದವಾದ ಹಾಗೂ ಪುತ್ರಿಗೆ ವೈಧವ್ಯ ಪರಿಹಾರಕವಾದ ಒಂದು ವ್ರತವನ್ನು ಹೇಳು ಅಂತ ಕೇಳ್ತಾನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಹಿಂದಿನ ಕಾಲದಲ್ಲಿ ಕುಂಡನೀಪುರವೆಂಬ ನಗರದಲ್ಲಿ ಧರ್ಮಪಾಲನೆಂಬ ವರ್ತಕ ಇದ್ದ. ಅವನು ಧನಿಕನು, ವೇದ ಬ್ರಾಹ್ಮಣ ಸಂಪನ್ನನು, ಭಕ್ತ ಸಂಪನ್ನನೂ ಆಗಿದ್ದ. ಆದರೆ ಅವನಿಗೆ ಮಗು ಇರಲಿಲ್ಲ. ಈ ಧರ್ಮಪಾಲನಿಗೆ ಮನೆಗೆ ನಿತ್ಯ ವಿಭೂತಿ, ರುದ್ರಾಕ್ಷಿ ಎಲ್ಲ ಹಾಕೊಂಡಿರೋ ಒಬ್ಬ ಸನ್ಯಾಸಿ ಭಿಕ್ಷೆಗೆ ಬರ್ತಿದ್ದ. ಆದರೆ ಅವನು ವರ್ತಕ ಹೆಂಡತಿ ಭಿಕ್ಷೆಗೆ ನೀಡಕ್ಕೆ ಬಂದ ತಕ್ಷಣ ಅವನು ಈಸ್ಕೊತಿರಲ್ಲ, ಹೊಟ್ಟೋಗ್ಬಿಡ್ತಿದ್ದ. ಅದರಿಂದ ಅವಳಿಗೆ ತುಂಬ ದುಃಖ ಆಗ್ತಿತ್ತು. ಇದನ್ನು ಅವಳ ಗಂಡಂಗೆ ಹೇಳಿದಾಗ ಅವನೇನು ಹೇಳ್ತಾನೆ, ಒಂದು ದಿನ ಏನು ಮಾಡು, ಬರೋ ಟೈಮ್ ಗೊತ್ತಿರುತ್ತಲ್ಲ ನಿನಗೆ, ಆವಾಗ ಚಿನ್ನದ ನಾಣ್ಯಗಳನ್ನ, ಒಂದು ಕೈ ತುಂಬ ಚಿನ್ನದ ನಾಣ್ಯಗಳನ್ನ ಇಟ್ಕೊಂಡು ಸನ್ಯಾಸಿ ಬಂದ ತಕ್ಷಣ ಅವನ ಜೋಳಿಗೆಗೆ ಹಾಕ್ಬಿಡು ಅಂತ ಹೇಳ್ತಾನೆ. ಅದರಂತೆ ಮಾರನೇ ದಿನ ಏನು ಮಾಡ್ತಾಳೆ, ಅವಳು ಇಟ್ಕೊಂಡಿದ್ದು ಅವನು ಬಂದ ತಕ್ಷಣ ಜೋಳಿಗೆಗೆ ಹಾಕ್ಬಿಡ್ತಾಳೆ. ಜೋಳಿಗೆಗೆ ಹಾಕಿದ ತಕ್ಷಣ ಅವನು ನಿನಗೆ ಅಪುತ್ರವತಿ ಆಗಲಿ ಅಂತ ಹಾರೈಸ್ಬಿಡ್ತಾನೆ. ಆ ಶಾಪ ಕೊಟ್ಟಿದ ತಕ್ಷಣ ಅವಳಿಗೆ ಭಯ ಆಗ್ಬಿಡುತ್ತೆ. ಮೊದಲೇ ಮಕ್ಕಳಿಲ್ಲ, ಇನ್ನು ಅಪುತ್ರವತಿ ಆಗು ಅಂದ ತಕ್ಷಣ ಇನ್ನು ಮಕ್ಕಳೇ ಆಗದೆ ಇರೋ ರೀತಿ ಆಗ್ಬಿಡುತ್ತಲ್ಲ ಅಂತ ಅಂದ್ಕೊಂಡು ಅವಳು ಯೋಚನೆ ಮಾಡ್ಕೊಂಡು, ನನಗೆ ಇದರಿಂದ ಮುಕ್ತಿಯಾಗುವಂಥ ಒಂದು ಪರಿಹಾರ ಇದ್ದರೆ ಹೇಳು ಅಂತ ಹೇಳ್ತಾಳೆ. ಆಗ ಸನ್ಯಾಸಿ ಹೇಳ್ತಾನೆ, ನಿನ್ನ ಗಂಡಂಗೆ ಹೇಳು, ಒಂದು ಕಪ್ಪು ಬಟ್ಟೆ ಧರಿಸ್ಕೊಂಡು ನಾಳೆ ಕಪ್ಪು ಬಣ್ಣದ ಕುದುರೆನ ಹತ್ತಿ ಅರಣ್ಯಕ್ಕೆ ಹೋಗೋಕೆ ಹೇಳು. ಅಲ್ಲಿ ಕುದುರೆ ಎಲ್ಲಿ ಮುಗ್ರಿಸಿ ನಿಲ್ಲುತ್ತೋ ಅಲ್ಲಿ ಒಂದು ನೆಲವನ್ನು ಅಗದು ನೋಡೋಕೆ ಹೇಳು. ಒಂದು ಸುಂದರವಾದ ದೇವಸ್ಥಾನ ಇರುತ್ತೆ, ಅಲ್ಲಿ ಸರ್ವಮಂಗಳ ದೇವಿಯನ್ನು ದೇವರು ವಾಸವಾಗಿರ್ತಾಳೆ. ಅವಳನ್ನು ಭಕ್ತಿಯಿಂದ ಪೂಜಿಸೋಕೆ ಹೇಳು. ನಾನು ಕೊಟ್ಟಿರೋ ಶಾಪ ನಿನಗೆ ವಿಮೋಚನೆಯಾಗಿ ಒಂದು ಪುತ್ರ ಜನಿಸ್ತಾನೆ ಅಂತ ಹೇಳ್ತಾಳೆ. ಇದನ್ನು ಮರಿದೇನೆ ನಿನ್ನ ಗಂಡಂಗೆ ಹೇಳು ಅಂತ ಹೇಳ್ತಾಳೆ. ಆಯಿತು ಅಂದ್ಬಿಟ್ಟು ಹೇಳ್ತಾಳೆ ಅವಳು ಗಂಡಂಗೆ. ಅವನೇನು ಮಾಡ್ತಾನೆ, ಮಾರನೇ ದಿನ ಅವ್ರು ಹೇಳ್ದಂಗೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಕಾಡಲ್ಲಿ ಒಂದು ಕಡೆ ಕುದುರೆ ಮುಗ್ರಿಸಿ ನಿಲ್ಲುತ್ತೆ. ಅಲ್ಲಿ ಅಗದು ನೋಡಿದಾಗ ಒಂದು ದೇವಸ್ಥಾನ ಗೋಚರಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಅವನೇನು ಮಾಡ್ತಾನೆ, ಅದನ್ನು ನೋಡ್ಬಿಟ್ಟು ಸ್ನಾನ ಸಂಧ್ಯಾದಿ ಎಲ್ಲ ಮುಗಿಸ್ಕೊಂಡು ಹೂವು ಹಣ್ಣುಗಳನ್ನ ತೊಗೊಂಡು ಪೂಜೆ ಮಾಡೋಕ್ಕೆ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ಭಕ್ಷ್ಯ ಭೋಜ್ಯಗಳನ್ನ ಕೂಡ ಸಿದ್ಧಪಡಿಸ್ಕೊಂಡು ದೇವಾಲಯಕ್ಕೆ ಹೋಗ್ಬಿಟ್ಟು ಸರ್ವಮಂಗಳ ದೇವಿಗೆ ಷೋಡೋಪಚಾರ ಪೂಜೆ ಮಾಡಿ ದೇವಿನ ಪ್ರಾರ್ಥಿಸ್ಕೊತಾ ಇರ್ತಾನೆ. ಆಗ ದೇವಿ ಪ್ರತ್ಯಕ್ಷಳಾಗ್ತಾನೆ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನಗೆ ಏನು ಬೇಕು ಅದನ್ನು ಕೇಳ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಏನು ಬೇಕು ತಾಯಿ, ನೀನು ಆಶೀರ್ವಾದ ಮಾಡಿದ್ಯಾ, ನಿನ್ನ ಆಶೀರ್ವಾದದಿಂದ ನನಗೆ ಐಶ್ವರ್ಯಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ. ಆದರೆ ನನಗೆ ಒಂದು ಮಗು ಇಲ್ಲ, ಮಗುವನ್ನು ಕರುಣಿಸು ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನಿನಗೆ ದೇವ್ರು ಹೇಳ್ತಾರೆ, ಅಲ್ಪಾಯುವಾದ ಪುತ್ರ ಬೇಕೋ, ವಿಧವೆಯಾಗೋ ಮಗಳು ಬೇಕೋ, ಕುರುಡನಾದ ಜಾಸ್ತಿ ವರ್ಷ ಬದುಕೋ ಮಗ ಬೇಕೋ ಅಂತ ಕೇಳಿದಾಗ, ತಾಯಿ ಅಲ್ಪಾವಧಿ ಆದರೂ ಸುಂದರ ಮಗ ಇರಲಿ, ನಿನ್ನ ದಯೆ ಆಗಿದ್ದರೆ ಅವನು ದೀರ್ಘಾಯು ಕೂಡ ಆಗ್ಬೋದು ಅಂತ ಕೇಳ್ತಾನೆ. ಆಯಿತು ತಥಾಸ್ತು ಅಂತ ಹೇಳ್ತಾನೆ. ಮತ್ತೆ ಆಮೇಲೆ ಹೇಳ್ತಾಳೆ ಗೌರಿ, ನೋಡು ಅಲ್ಲೊಂದು ಗಣಪತಿ ಪ್ರತಿಮೆ ಇದೆ, ಅದ್ರ ಮೇಲೆ ಹತ್ತಿದ್ರೆ ಒಂದು ಮರ ಕಾಣಿಸುತ್ತೆ, ಮಾವಿನ ಮರ. ಅದರಲ್ಲಿ ಒಂದು ಹಣ್ಣನ್ನು ಕಿತ್ಕೊಂಡೋಗಿ ನಿನ್ನ ಹೆಂಡತಿ ಕೊಡು, ಅದನ್ನು ತಿಂದರೆ ಒಂದು ಮಗುನ ಪಡಿತಾಳೆ ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಅದೃಶ್ಯಲಾಗ್ಬಿಡ್ತಾಳೆ, ಅಂದರೆ ಮಾಯ ಆಗ್ಬಿಡ್ತಾಳೆ. ಆಗ ಅವನು ಏನು ಮಾಡ್ತಾನೆ, ಗಣಪತಿ ಮೇಲೆ ಹತ್ತಿ ಮಾವಿನ ಮರದಲ್ಲಿ ಮಂಗಳಾದೇವಿ ಹೇಳಿದ ಒಂದು ಹಣ್ಣು, ಅದೇ ಅವನು ತುಂಬ ಹಣ್ಣುಗಳನ್ನ ಕೀಳ್ತಾನೆ. ಆದರೆ ಎಷ್ಟೇ ಹಣ್ಣುಗಳನ್ನ ಕಿತ್ತು ಕೆಳಗಿಳಿದ್ರೂ ಒಂದೇ ಹಣ್ಣು ಉಳಿಯುತ್ತೆ. ಹೀಗೆ 16 ಸರಿ ಹತ್ತುತ್ತಾನೆ, 16 ಸರಿ ಕಿತ್ಕೊಂಡು ಬಂದು ಕೆಳಗಿಳಿದ್ರೂ ಒಂದೇ ಒಂದು ಹಣ್ಣು ಉಳಿಯುತ್ತೆ. ಆಗ ಆ ಥರ ಮಾಡ್ತಾ ಇರ್ಬೇಕಾದ್ರೆ ಗಣಪತಿ ಕೋಪ ಮಾಡಿಕೊಂಡು, ನೀನು ದುರಾಸೆ ಪಡ್ತಿದ್ಯಾ, ದೇವ್ರು ನಿನ್ಗೆ ಹೇಳಿದ್ದು ಒಂದು ಹಣ್ಣು ಕಿತ್ತುಕು ಅಂತ, ನೀನು 16 ಸರಿ ನನ್ನ ಮೇಲೆ ಹತ್ತಿದ್ರಿಂದ ನೀನು ಹುಟ್ಟಿದ ಮಗು 16 ವರ್ಷಕ್ಕೆ ಹಾವು ಕಚ್ಚಿ ಸಾಯಿಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಅವಾಗ ಹೊರತಗೊಂಡು ತುಂಬ ಬೇಜಾರಾಗ್ಬಿಡುತ್ತೆ. ಆದರೂ ಒಂದು ಮಗು ಅಂತ ಜನಿಸುತ್ತಲ್ವಾ ಅಂತ ಖುಷಿಯಿಂದ ಹೋಗ್ಬಿಟ್ಟು ಹೆಂಡತಿಗೆ ಆ ಮಾವಿನ ಹಣ್ಣನ್ನು ಕೊಡ್ತಾನೆ. ಆ ಮಾವಿನ ಹಣ್ಣನ್ನು ತಿಂದ ಮೇಲೆ ಅವಳಿಗೆ ಒಂದು ಮಗು ಆಗುತ್ತೆ. ಆ ಮಗುಗೆ ಶಿವ ಅಂತ ನಾಮಕರಣ ಮಾಡ್ತಾರೆ. ಹಾಗೆ ಅವನು ತುಂಬ ಚೆನ್ನಾಗಿ ಜೀವನ ನಡೆಸ್ತಾ ಇರ್ತಾರೆ. ಅದಾದಮೇಲೆ ಶಿವನಿಗೆ ಮದುವೆ ಮಾಡೋ ವಯಸ್ಸಾಗುತ್ತೆ. ಆವಾಗ ಶಿವನ ತಾಯಿ ಏನು ಮಾಡ್ತಾಳೆ, ಇವನು ಮದುವೆ ಮಾಡಬೇಕು ಅಂತ ಹೇಳಿದಾಗ ಅವನು ಧರ್ಮಪಾಲ ಏನು ಮಾಡ್ತಾನೆ, ಆಯಿತು ಫಸ್ಟ್ ಕಾಶಿ ಯಾತ್ರೆ ಮುಗಿಸ್ಕೊಂಬರ್ಲಿ, ಆಮೇಲೆ ಮದುವೆ ಮಾಡೋಣ ಅಂತ ಹೇಳ್ಬಿಟ್ಟು
ತನ್ನ ಬಾಮೈದನ್ ಕರೆದು ಜೊತೆಗೆ ದುಡ್ಡು ಕೊಟ್ಬಿಟ್ಟು ಏನು ಖರ್ಚಿಗೆ ಏನು ಬೇಕೋ ಅದನ್ನು ತಗೋ ಅಂದ್ಬಿಟ್ಟು ಕಾಶಿ ಯಾತ್ರೆಗೆ ಇಬ್ಬರನ್ನು ಕಳಿಸ್ತಾರೆ. ಇಬ್ಬರು ಯಾತ್ರೆಗೆ ಹೋಗ್ಬೇಕಾಗಿ ಅಲ್ಲಿ ಸಿಕ್ಕಿರೋ ತೀರ್ಥ ಕ್ಷೇತ್ರಗಳನ್ನೆಲ್ಲ ನೋಡಿಕೊಂಡು ಪ್ರತಿಷ್ಠಾ ಅನ್ನೋ ನಗರಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ತುಂಬ ಹೆಣ್ಮಕ್ಳು ಆಟ ಆಡ್ತಾ ಇರ್ತಾರೆ. ಅಲ್ಲಿ ಒಂದು ಹುಡುಗಿ ಇನ್ನೊಂದು ಹುಡುಗಿಗೆ ಬೈತಾ ಇರ್ತಾಳೆ, ನೀನು ಎಷ್ಟಾದರೂ ಬೈಕೋ ಏನಾದರೂ ಮಾಡ್ಕೊ, ನನ್ನಮ್ಮ ಮಂಗಳಗೌರಿ ಪೂಜೆ ಮಾಡ್ತಾ ಇರ್ತಾಳೆ, ಆ ಪೂಜೆ ಮಹಿಮೆಯಿಂದ ಅವಳ ಸ್ನೇಹಿತರು ಕುಟುಂಬಕ್ಕೆ ಸೇರಿದವರು ಎಲ್ರಿಗೂ ಒಳ್ಳೇದೇ ಆಗುತ್ತೆ, ಏನೂ ತೊಂದರೆ ಆಗಲ್ಲ. ನೀನು ಎಷ್ಟೇ ಏನೇ ಅಂದರೂ ಅದು ಯಾವುದೂ ನನಗೆ ತಟ್ಟಲ್ಲ. ನಾನು ಮಂಗಳದ ಗೌರಿ ವ್ರತ ಅಷ್ಟು ಶ್ರೇಷ್ಠವಾಗಿದ್ದು, ಯಾವ ಸ್ಥಳದಲ್ಲಿ ಆ ದೀಪಗಳನ್ನ ಹಚ್ತಾರೋ ಅಲ್ಲಿ ಎಲ್ಲ ತುಂಬ ಒಳ್ಳೆಯದೇ ಆಗುತ್ತೆ ಅಂತ. ಅದು ಇನ್ನೂ ನನಗೇನೂ ಆಗಲ್ಲ, ನನಗೂ ದೇವರೇ ಕಾಪಾಡುತ್ತೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಶಿವನ ಸೋದರ ಮಾವ ಅವನಿಗೆ ಒಂದು ಆಸೆ ಆಗುತ್ತೆ, ಇವಳು ಇಷ್ಟೊಂದು ಹೇಳ್ತಾ ಇರೋಂಥ ಪೂಜೆ ಮಾಡ್ತಾ ಇರೋರಮ್ಮ, ಇವಳನ್ನ ಮದುವೆ ಆದರೆ ನನ್ನ ಅಳಿಯನೂ ಕೂಡ ದೀರ್ಘಾಯಸ್ಸು ಆಗ್ಬೋದು ಅಂತ ಅಂದ್ಕೊಂಡು ಅಲ್ಲೇ ಹತ್ತಿರದಲ್ಲಿ ಶಿವನ ದೇವಸ್ಥಾನದ ಹತ್ತಿರದಲ್ಲೇ ಒಂದು ಮನೆ ಮಾಡ್ಕೊಂಡು ಜೀವನ ಮಾಡ್ತಾರೆ, ಸ್ವಲ್ಪ ದಿನ ಇರ್ತಾರೆ. ಹೀಗಿರ್ಬೇಕಾದ್ರೆ ಸುಶೀಲೆ ಅಂತ ಹುಡುಗಿ ಹೆಸರು. ಅವ್ರ ಅಪ್ಪ ಅವಳಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡು ಒಳ್ಳೆ ಯೋಗ್ಯವಾದ ವರನನ್ನು ದೊರಕಿಸ್ಕೊಡು ಅಂತ ದೇವ್ರ ಹತ್ರ ಕೇಳ್ಕೊಳಕ್ಕೆ ಹೋಗ್ತಾನೆ. ದೇವರು ವರ ಕೊಡೋ ಅದನ್ನು ತಿಳ್ಕೊಂಡು, ದೇವ್ರನ್ನ ಕೇಳಕ್ಕೆ ಹೋಗೋದು ತಿಳ್ಕೊಂಡು ಇವನೇನು ಮಾಡ್ತಾನೆ, ದೇವ್ರ ವಿಗ್ರಹದ ನಿಂತ್ಕೊಂಡು ಇಲ್ಲೇ ಮಾರ್ಗಸ್ಥನಾಗಿ ಬಂದು ಶಿವನ ದೇವಸ್ಥಾನದ ಸಮೀಪ ಇರೋ ಶಿವ ಅನ್ನೋ ವರನಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾನೆ. ಇದು ದೇವರ ವಾಣಿ ಅಂತ ಅಂದ್ಕೊಂಡು ಅವನೇನು ಮಾಡ್ತಾನೆ, ಇವ್ರ ಮನೆಗೆ ಬಂದ್ಬಿಟ್ಟು ನನ್ನ ಮಗಳಿಗೆ ನಿನ್ನ ಅಳಿಯನ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಮದುವೆ ಮಾಡಿಕೊಡು ಅಂತ ಕೇಳ್ತಾನೆ. ಆಯಿತು ಅಂದ್ಬಿಟ್ಟು ವಿವಾಹ ಮಾಡ್ಕೋತಾರೆ. ಸ್ವಲ್ಪ ದಿನ ಹೀಗೆ ಇರಬೇಕಾದ್ರೆ ಒಂದಿನ ಸುಶೀಲೆ ಮನಗಿರ್ಬೇಕಾದ್ರೆ ನಿದ್ರೆ ಮಾಡ್ತಾ ಇರ್ಬೇಕು, ಮಂಗಳಗೌರಿ ಬರ್ತಾಳೆ ಕನ್ಸಲ್ಲಿ ಬಂದು, ಸುಶೀಲೆ ಏಳು, ನಿದ್ರಿಸ್ಬೇಡ, ನಿನ್ನ ಗಂಡನ ಕಡಿಯೋದಕ್ಕೆ ಅಂತ ಒಂದು ದೊಡ್ಡ ಸರ್ಪ ಬರ್ತಾ ಇದೆ, ನೀನು ಅದರ ಮುಂದೆ ಒಂದು ಹಾಲಿನ ಬಟ್ಲಿರಿಸು, ಅದರಲ್ಲೂ ಒಂದು ದೊಡ್ಡದಾದ ಒಂದು ಗಡಿಗೆನ ತಂದಿಡು, ಹಾಲು ಕುಡಿದ್ಬಿಟ್ಟು ಸರ್ಪ ಗಡಿಗಳಿಗೆ ಹೋಗುತ್ತೆ, ಆವಾಗ ನಿನ್ನ ಕುಪ್ಪಸ ಅಂದರೆ ಬಟ್ಟೆಯನ್ನು ಮುಚ್ಚಿ ಭದ್ರವಾಗಿ ಕಟ್ಬಿಟ್ಟು ಬೆಳಗಾದ ಮೇಲೆ ನಿನ್ನ ತಾಯಿಗೆ ಬಾಗಿನ ಅಂತ ಕೊಡು ಅಂತ ಹೆಚ್ಚಿ ಹೊರಟೋಗ್ತಾಳೆ. ಸುಶೀಲೆಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಒಂದು ಹಾವು ಬಂದು ನಿಂತಿರುತ್ತೆ, ಅದು ಬುಸ್ಕೊಡ್ತಾ ಇರುತ್ತೆ. ಅದನ್ನು ನೋಡಿ ಒಂದು ದೊಡ್ಡ ಬಟ್ಲಲ್ಲಿ ಹಾಲು ತಂದಿಡ್ತಾಳೆ. ಹಾಲು ಕುಡಿದು ಪಕ್ಕದಲ್ಲಿ ಗಡಿಗೆನೂ ಇಟ್ಟಿರ್ತಾಳಲ್ಲ ಅದ್ರ ಒಳಕ್ಕೆ ಹೋಗುತ್ತೆ. ಆಗ ಸುಶೀಲೆ ಏನು ಮಾಡ್ತಾಳೆ, ಅದರೊಳಗಡೆ ಕುಪ್ಪಸನ್ನು ಬಿಗಿಯಾಗಿ ಕಟ್ಬಿಟ್ಟು ಮಲ್ಕೋತಾಳೆ. ಆಮೇಲೆ ಶಿವನಿಗೆ ಎಚ್ಚರ ಆಗುತ್ತೆ. ಅವನೇನು ಮಾಡ್ತಾನೆ, ನನಗೆ ಹಸಿವೆ ಆಗ್ತಾ ಇದೆ, ಏನಾದರೂ ತಿನ್ನೋಕೆ ಕೊಡು ಅಂತ ಕೇಳ್ತಾಳೆ. ಅವಾಗ ಕೇಳಿದಾಗ ಇವಳು ಬೆಲ್ಲ ಗೋಧಿ ಹಿಟ್ಟಿಂದ ಮಾಡಿದ್ದು ಲಡ್ಡು ಇರ್ತದಲ್ಲ ಅದರದ್ದು ಪಾತ್ರೆ ತಂದುಕೊಟ್ಟು ಕುಡಿಯೋಕ್ಕೆ ನೀರು ಕೊಟ್ಬಿಟ್ಟು ಮಲ್ಕೊಂಡ್ಬಿಡ್ತಾಳೆ. ಆಗ ಶಿವ ಆ ಪಾತ್ರೆಯಲ್ಲಿ ಮುದ್ರೆ ಉಂಗುರ ಹಾಕ್ಬಿಟ್ಟು ಒಂದು ಗುಟ್ಟಾದ ಜಾಗದಲ್ಲಿ ಭದ್ರವಾಗಿ ಇರಿಸಿ ಎಲ್ಲ ಹೊರಟೋಗ್ಬಿಡ್ತಾನೆ. ಬೆಳಗಾದ್ಮೇಲೆ ಸುಶೀಲೆ ಎದ್ದೇಳ್ತಾಳೆ. ಅವಳು ಪಕ್ಕದಲ್ಲಿ ಪತಿ ಇರೋದಿಲ್ಲ. ಅದು ಕಾಣದೆ ನಾಚಿಕೆಯಿಂದ ತಾಯಿ ಹತ್ರ ಬಂದು ಹೇಳ್ತಾಳೆ. ಆವಾಗ ಮರುದಿನ ಪರಮೇಶ್ವರನೇ ತಾಯಿ ಹತ್ರಕ್ಕೆ ಬರ್ತಾಳೆ. ಆದರೆ ಮರುದಿನ ಪರಮೇಶ್ವರನೇ ಶಿವನ ವೇಷದಲ್ಲಿ ಅಲ್ಲಿಗೆ ಬಂದ ಕಾರಣ ಶಿವನ ಬಗ್ಗೆ ಅನುಮಾನ ಯಾರಿಗೂ ಬರಲ್ಲ. ಸುಶೀಲೆ ಮಡಿಯುಟ್ಟು ಮಂಗಳಗೌರಿ ಪೂಜೆ ಮಾಡಿಬಿಟ್ಟು ತಾಯಿಗೆ ಬಾಗಿನ ಅಂತ ಕೊಡ್ತಾಳೆ. ಅದನ್ನು ತೆಗೆದುಕೊಂಡು ನೋಡ್ಲಾಗಿ ಅದರಲ್ಲಿ ಒಂದು ಅಮೂಲ್ಯವಾದ ಮುಕ್ತಹಾರವನ್ನು ಕಂಡು ಅದನ್ನು ಮಗಳಿಗೆ ಬಹುಮಾನವಾಗಿ ಕೊಡ್ತಾಳೆ. ತಾಯಿ ಮಗಳನ್ನು ಅಲಂಕರಿಸಿ ವಿವಾಹ ವಿಜೃಂಭಣೆಯ ಆಟಗಳನ್ನಾಡಲು ಶಿವನ ಹತ್ತಿರಕ್ಕೆ ಬಿಡ್ತಾಳೆ. ಆ ಸುಶೀಲೆ, ಅಮ್ಮ ಈತನು ನನ್ನ ಗಂಡ ಅಲ್ಲ, ಇವನೊಡಲೆ ಆಡೋಕ್ಕೆ ನನಗೆ ಮನಸ್ಸು ಒಪ್ತಿಲ್ಲ ಅಂತ ಹೇಳ್ತಾಳೆ. ಅವ್ರಿಗೆಲ್ಲ ಒಂದು ಸ್ವಲ್ಪ ಭಯ ಆಗುತ್ತೆ. ಆಮೇಲೆ ಶಿವನ ರೂಪದಲ್ಲಿ ಬಂದಿರೋ ಪರಮೇಶ್ವರ ಅವನು ಮಾಯ ಆಗ್ಬಿಡ್ತಾನೆ. ಅದರಿಂದ ಅವ್ರ ತಂದೆ ತಾಯಿಗೂ ಒಂಥರ ಯೋಚನೆ ಆಗ್ಬಿಡುತ್ತೆ. ಹಳಿನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಊರಲ್ಲಿ ಒಂದು ಅನ್ನಛತ್ರವನ್ನು ಇರಿಸಿ ಪ್ರತಿದಿನ ಹೊಸದಾಗಿ ಬರುತ್ತಿರೋ ಪ್ರಯಾಣಿಕರಿಗೆ ಅಲ್ಲಿ ಅನ್ನದಾನನ ಮಾಡ್ತಾ ಇರ್ತಾರೆ. ಅಲ್ಲಿ ಶಿವನು ಮತ್ತು ಅವನ ಸೋದರ ಮಾವನು ಕಾಶಿ, ಹರಿದ್ವಾರ, ಪ್ರಯಾಗ, ಗಯಾ ಮುಂತಾದ ತೀರ್ಥ ಕ್ಷೇತ್ರಗಳನ್ನ ಸಂದರ್ಶಿಸಿ ಅನೇಕ ದಾನ ಧರ್ಮಗಳನ್ನು ಮಾಡಿ ಬ್ರಾಹ್ಮಣರಿಂದ ಆಶೀರ್ವಾದ ಪಡೆದು ತಮ್ಮ ಊರಿಗೆ ಹಿಂತಿರುಗಬೇಕಾದ್ರೆ ಅದೇ ದಾರಿಯಲ್ಲಿ ಮಾವ ಏನೋ ಸಂಕಟವಾಗುತ್ತಿದೆ ಅಂತ ಕೂಗ್ತಾ ಮೂರ್ಛೆ ಹೋಗ್ಬಿಡ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಹೆಚ್ಚಿತು. ಮಾವ ಈಗ ನಡೆದ ಆಶ್ಚರ್ಯವನ್ನು ಏನಂತ ಹೇಳಿ, ಯಮದೂತ ನನ್ನನ್ನು ಎಳೆದುಕೊಂಡು ಹೋಗಕ್ಕೆ ಬಂದಿದ್ದ. ಆ ಮಂಗಳಗೌರಿ ಅವ್ರನ್ನೆಲ್ಲ ಓಡಿಸಿ ನನಗೆ ಪ್ರಾಣದಾನ ಮಾಡಿದ್ಲು ಅಂತ ಹೇಳ್ತಾನೆ. ಆಗ ಸೋದರ ಮಾವ ಮಂಗಳಗೌರಿ ಅನುಗ್ರಹದಿಂದ ಶಾಪ ವಿಮೋಚನೆ ಆಯಿತು ಅಂತ ತಿಳಿದು ಪ್ರತಿಷ್ಠಾ ನಗರಕ್ಕೆ ಬರ್ತಾರೆ. ಅಲ್ಲಿ ಕೆರೆಯ ಹತ್ತಿರ ಸ್ವಯಂ ಪಾಕ ಮಾಡ್ಕೊಳ್ಬೇಕಾದ್ರೆ ಹರಿಯಾಳುಗಳು ಹೇಳ್ತಾರೆ, ಈ ಊರಲ್ಲಿ ಅನ್ನಛತ್ರ ಇದೆ, ನೀವು ನಿಮ್ಗೇನು ಮಾಡ್ಕೊಳ್ಳೋಂಗಿಲ್ಲ, ಅಲ್ಲೇ ಬಂದು ಊಟ ಮಾಡಬೇಕು ಅಂತ ಹೇಳ್ತಾರೆ.
ಆಗ ಅವರು ಒಪ್ಕೊಬಿಟ್ಟು ಆಯಿತು ಬರ್ತೀವಿ ಅಂದ್ಬಿಟ್ಟು ಹೋದಾಗ ಅಲ್ಲಿ ಸುಶೀಲೆ ಪಾದ ತೊಳೆದು ಒಳಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ಳಿಗೆ ಪಾದ ತೊಳೆದಾಗ ಗೊತ್ತಾಗ್ಬಿಡುತ್ತೆ ಇದು ನನ್ನ ಗಂಡನೇ ಅಂತ. ಆಗ ಅವಳು ಏನು ಮಾಡ್ತಾಳೆ, ಇವ್ರು ನನ್ನ ಗಂಡನೇ ಅಂದ್ಬಿಟ್ಟು ಆ ಮುದ್ರೆ ಉಂಗುರ ಹಾಕಿರ್ತಿರ್ತಾನಲ್ಲ ಅದನ್ನು ತೋರಿಸ್ತಾರೆ. ಅತ್ತೆ ಮಾವಂದಿರು ಎಲ್ಲ ಸಂತೋಷಗೊಂಡು ಸುಶೀಲೆ ಶಿವನ ಮನೆಗೆ ಶಿವನ ಮನೆಗೆ ಕಳಿಸ್ಕೊಡ್ತಾರೆ. ಈ ಜೊತೆ ಶಿವ ಹೆಂಡತಿ ಜೊತೆ ಸೋದರ ಮಾವನ ಜೊತೆ ಊರಿಗೆ ಹೊರಡ್ತಾನೆ. ಪ್ರಯಾಣ ಸಮಯದಲ್ಲಿ ಶ್ರವಣ ಮಂಗಳವಾರ ಬಂದ್ಬಿಡುತ್ತೆ. ಆವಾಗ ಸುಶೀಲೆ ಭಕ್ತಿಯಿಂದ ವಿಧಿವತ್ತಾಗಿ ಮಂಗಳ ಋತುವನ್ನು ಮಾಡ್ತಾಳೆ. ಮತ್ತು ಭೋಜನ ನಂತರ ಊಟ ಎಲ್ಲ ಮಾಡಬೇಕಾದ್ರೆ ಮತ್ತೆ ಪ್ರಯಾಣ ಮುಂದುವರಿಸಿ ಬರಬೇಕಾದ್ರೆ ಇನ್ನೊಂದು ಮಂಗಳವಾರ ಬರುತ್ತೆ. ಅದೇ ಜಾಗದಲ್ಲಿ ಧರ್ಮಪಾಲ ಗೌರಿಯನ್ನು ಆರಾಧಿಸಿ ಸುವರ್ಣ ದೇವಾಲಯ ಕಾಣಿಸುತ್ತೆ. ಆ ಸುಶೀಲೆ ಸಂತೋಷ ಶ್ರದ್ಧಾ ಭಕ್ತಿಗಳಿಂದ ಮಂಗಳಗೌರಿ ವೃತನ ಅಂದರೆ ಎಲ್ಲಿ ಆ ದೇವರು ಆಶೀರ್ವಾದ ಆಗಿತ್ತು ಮಗು ಆಗಬೇಕು ಅಂತ ಆ ದೇವಸ್ಥಾನ ಸಿಕ್ಕಿ ಅಲ್ಲೇ ಮಂಗಳಗೌರಿ ವೃತವನ್ನು ಆಚರಿಸ್ತಾಳೆ. ಮತ್ತೆ ಅಲ್ಲಿ ದೇವಪ್ರಸಾದವನ್ನು ಸ್ವೀಕರಿಸಿ ಖುಷಿಯಿಂದ ತನ್ನ ಗಂಡ ಮತ್ತು ಮಾವನ ಜೊತೆ ಪ್ರಯಾಣ ಮುಂದುವರಿಸ್ತಾಳೆ. ಮೂವರು ಕೂಡ ಕುಂಡಿನಾಪುರಕ್ಕೆ ಹತ್ತಿರಕ್ಕೆ ಬರಬೇಕಾದ್ರೆ ಆ ಪಟ್ಟಣದ ಜನರು ಇವ್ರನ್ನ ನೋಡಿ ಧರ್ಮಪಾಲನ ಮಗ ಭಾವದಿಂದ ಬರ್ತಾವ್ರೆ ಅಂತ, ಮತ್ತು ಅದ್ರ ಜೊತೆ ಒಬ್ರು ಹೆಂಗಸು ಬರ್ತಾ ಇದ್ದಾರೆ, ಅವರು ಶಿವನ ಹೆಂಡತಿ ಆಗಿರಬೇಕು ಅಂತ ಅಂದ್ಕೊಂಡು ಧರ್ಮಪಾಲನಿಗೆ ಹೋಗಿ ವಿಷಯನ ತಿಳಿಸ್ತಾರೆ. ಅಷ್ಟೊತ್ತಿಗೆ ಅವ್ರು 3 ಜನನೂ ಕೂಡ ಅವ್ರ ಮನೆ ಹತ್ರನೇ ಬಂದಿರ್ತಾರೆ. ಅವನು ಶಿವ ತನ್ನ ತಂದೆ ತಾಯಿಗೆ ನಮಸ್ಕರಿಸ್ಬಿಟ್ಟು ಸೋದರ ಮಾವ ಹೇಳ್ತಾನೆ, ಅಕ್ಕ ಭಾವನಿಗೂ ನಮಸ್ಕರಿಸ್ಬಿಟ್ಟು ಸುಶೀಲೆ ಅತ್ತೆ ಮಾವಂದಿರಿಗೂ ನಮಸ್ಕಾರ ಮಾಡ್ತಾಳೆ. ಅತ್ತೆ, ಅಮ್ಮ ಯಾವ ವ್ರತವನ್ನು ಮಾಡಿದ್ರಿಂದ ನನ್ನ ಮಗ ದೀರ್ಘಾಯುಷ್ಯ ಬಂತು ನನಗೂ ತಿಳಿಸು ಅಂತ ಕೇಳ್ತಾಳೆ. ಅಮ್ಮ, ನನಗೆ ಯಾವ ವ್ರತದ ವಿಚಾರವೂ ತಿಳಿಯೋದು, ನೀವೇ ಮಂಗಳಗೌರಿ, ನಿಮ್ಮ ಪತಿಯೇ ಪರಮೇಶ್ವರ, ನಿಮ್ಮಿಬ್ಬರ ಸುಪುತ್ರನಾದ ಶಿವನೇ ನನ್ನ ಪತಿ, ತಮ್ಮ 3 ಶುಶ್ರೂಷೆ ಹೊರತು ನನಗೆ ಮತ್ತಾವ ವ್ರತವೂ ತಿಳಿಯೋದು ಎಂದು ಹೇಳಿ ಅವರನ್ನು ಮೆಚ್ಚಿಸ್ಕೋತಾಳೆ. ಇದರಿಂದ ಮಂಗಳಗೌರಿ ಅನುಗ್ರಹನೂ ಅವಳ ಕಡೆಯಿಂದ ಶಿವ ಆರೋಗ್ಯ ಆಯುಷ್ಯವನ್ನು ಪಡೆದು ದೀರ್ಘಾಯುಷ್ಯವನ್ನು ಹೊಂದ್ತಾನೆ. ಇದು ಮಂಗಳಗೌರಿ ವೃತ ಪೂಜೆ. ಇದಿಷ್ಟು ಹೇಳ್ತಾರೆ. ಇನ್ನು ಈ ವೃತ ಪೂಜೆಯನ್ನು ಮದುವೆಯಾದ ಗಂಡ ಶ್ರೇಯಸ್ಸನ್ನು ಕೋರುವ ಹೆಂಗಸರು ಶ್ರಾವಣ ಮಾಸದ 4 ಮಂಗಳವಾರ ವಿಧಿಪೂರ್ವಕವಾಗಿ ಮಂಗಳವಾರ ವೃತವನ್ನು ಮಾಡಿ 16 ದೀಪಗಳನ್ನ ಅಂದರೆ ತುಪ್ಪದ ಬತ್ತಿಯಿಂದ ಹತ್ತಿಸಿ ಆರತಿ ಮಾಡಿ ಕಥೆಯನ್ನು ಕೇಳಿ ಕಾಡಿಗೆ ಹಿಡಿದು ಪೂಜಾ ಸಮಾಪ್ತಿ ಮಾಡಿ ನಂತರ ಪೂಜೆ ಎಲ್ಲ ಮುಗಿದ ಮೇಲೆ ತಾಯಿ ಮತ್ತು ಮುತ್ತೈದರಿಗೆ ಬಾಗ್ನ ಕೊಟ್ಟು ಅವರಿಂದ ಆಶೀರ್ವಾದ ಪಡಿಬೇಕು. ಮತ್ತು ಲವಣವರ್ಜಿತವಾದ ಅಂದರೆ ಉಪ್ಪಿಲ್ಲದೆ ಇರೋ ಅನ್ನನ ಊಟ ಮಾಡಬೇಕು. ಹೀಗೆ ಮದುವೆಯಾದ ಆರಂಭದಿಂದ 5 ವರ್ಷಗಳು ತಪ್ಪದೆ ಯಾರು ವೃತನ ಮಾಡ್ತಾರೋ ಅವ್ರಿಗೆ ಮಂಗಳಗೌರಿ ಅವರ ಈ ಸಮಸ್ತ ಇಷ್ಟಾರ್ಥಗಳನ್ನು ಮತ್ತು ಅವ್ರ ಪತಿಗೆ ಪೂರ್ಣಾಯಸನ ಕೊಡ್ತಾಳೆ ಅನ್ನೋ ಆಶೀರ್ವಾದ ಮಾಡ್ತಾರೆ ಅನ್ನೋ ಪ್ರತೀತಿ ಇದೆ. ಹಾಗಾಗಿ ಈ ಕಥೆಯನ್ನು ಕೇಳಿದ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.